ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ಗಾಗಿ ಪ್ರತಿಭಟನೆಗಳು ಶುರುವಾಗಿವೆ. ಕುಡಿಯುವ ನೀರಿನ ಬೋರ್ವೆಲ್ಗೆ ಅಳವಡಿಸಿದ್ದ ಟ್ರಾನ್ಸ್ಫಾರ್ಮರ್ ಬೇರೊಬ್ಬರಿಗೆ ನೀಡಲಾಗಿದೆಯಂತೆ. ಅಧಿಕಾರಿಗಳು ಲಂಚ ಪಡೆದು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ನೀಡಿದ್ದಾರೆ ಎನ್ನುವಂಥದ್ದು ರೈತ ಸಂಘ ಮತ್ತು ಹಸಿರು ಸೇನೆ ಸದಸ್ಯರು ಮಾಡಿರುವಂತಹ ಆರೋಪ. ಇಂತಹ ಭ್ರಷ್ಟ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದರು. ಸ್ಥಳಕ್ಕೆ ಬಂದಂತಹ ಎಇ ಸ್ವರೂಪ್ ಅವರನ್ನ ರೈತರು ತರಾಟೆಗೆ ತೆಗೆದುಕೊಂಡರು. 2 ತಿಂಗಳಿಂದ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಭ್ರಷ್ಟ ಲೈನ್ಮ್ಯಾನ್ ಮತ್ತು ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಎಇ ಸ್ವರೂಪ, ಮಿಸ್ಗೈಡ್ನಿಂದಾಗಿ ಸಮಸ್ಯೆ ಆಗಿದೆ, ಟ್ರಾನ್ಸ್ಫಾರ್ಮರ್ ಮೊದಲಿದ್ದ ಜಾಗಕ್ಕೆ ಸ್ಥಳಾಂತರಿಸ್ತೇವೆ ಅಂತೇಳಿ ಸ್ಪಷ್ಟನೆಯನ್ನ ಮತ್ತು ಭರವಸೆಯನ್ನ ಕೊಟ್ಟಿದ್ದಾರೆ ರೈತರಿಗೆ. ನಾನು ನಿಮಗೆ ಫೋನ್ ಮಾಡಿದೆ, ನೆನಪಿದೆಯಾ? ಎಷ್ಟು ದಿವಸ ಆಗಿರಬಹುದು? ಅದು ಒಂದು ತಿಂಗಳು ಆಗಿದ ತಕ್ಷಣ ಮಾಡಿದೆ. 2 ತಿಂಗಳಾಯ್ತು. ಅದು ಆಗಿ 1 ವೀಕ್ ಆದ್ಮೇಲೆ ಮಾತಾಡಿದೆ. ಅದನ್ನ ಅವತ್ತಿಂದ ಇವತ್ತುವರೆಗೂ ಏನು ಕ್ರಮ ತಗೊಂಡಿದ್ದೀರಾ ಒಂದು ಹೇಳಿ. ಯಾಕೆ ಅಂತಂದ್ರೆ ನಮಗೆ ಒಬ್ಬ ರೈತ ಸಂಘದ ಮುಖಂಡರುಗಳಕ ಬೇರೆ ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಫೋನ್ ಮಾಡಿಸಿ ಬೆದರಿಕೆ ಹಾಕ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ, ಇವರ ಗಂಡಸ್ತನ ಎಷ್ಟೈತೆ ಅಲ್ಲಕ್ಕೆ ಇವರು ಗುಂಡಿಗೆ ತೋರಿಸ್ಲಿ ಬಂದು. ಇವತ್ತು ನಿಮಗೆ ಧಮಕಿ ಆಗಿರ್ತಕ್ಕಂಥ ಪಕ್ಷದವ್ರು ಯಾರು, ಅವ್ರ ಮುಖಂಡರ ಹೆಸರು? ಅವ್ರು ಬಂದು ಹೇಳ್ಬೇಕು, ಇವತ್ತು ಲೈನ್ಮ್ಯಾನ್ ಬಂದು ಹೇಳ್ಬೇಕು ಯಾರಿಂದ ಫೋನ್ ಮಾಡಿಸಿದ್ದೆ ಅಂತೇಳಿ. ಲೈನ್ಮ್ಯಾನ್ ಮೇಲೆ ಇವರು ಆಕ್ಷನ್ ತಗೊಂಡು ಆ ಲೈನ್ಮ್ಯಾನ್ ಎನ್ಕ್ವೈರಿ ಮಾಡ್ಬೇಕು ಇವರು ಅಧಿಕಾರಿಗಳು. ಯಾಕೆಂದರೆ ಯಾರ್ಯಾರ ಕೈಯಲ್ಲಿ ಫೋನ್ ಮಾಡಿಸಿದ್ದೀನಿ ಅಂತ ನಮ್ಮ ಪಕ್ಷ, ನಮ್ಮದೇ ಒಂದು ಸಂಘದ ನಮ್ಮ ಜಿಲ್ಲಾಧ್ಯಕ್ಷರು ಗುಡಿಬಂಡೆ ರಾಮನಾಥ್ ಅವ್ರಿಗೆ ಫೋನ್ ಮಾಡವ್ರೆ. ನಿಮ್ಮ ಸಂಘದ ಅಧ್ಯಕ್ಷರು, ನಿಮ್ಮ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ಈ ಥರ ಮಾಡ್ತಾವ್ರೆ, ಏನೋ ನಾವು ರೈತರೆಲ್ಲ ನಾವು ಹೋಗಲಿ ಬಿಟ್ಟುಬಿಡ್ರಿ ಅಂತೇಳಿ ಹೇಳಿ ಮಾಡಿರೋ ತಪ್ಪು ಕೆಲಸ ಅಂತ ಒಪ್ಕೊಂಡವ್ರಲ್ಲ. ಒಪ್ಕೊಂಡ್ಮೇಲೆ ಇವ್ರ ತಪ್ಪನ್ನು ಏನು ತಿದ್ದಬೇಕಲ್ವ? ಇವರು ತಿದ್ದಿದ್ದೀರಾ ಇವತ್ತು ನಾವು ಇಲ್ಲಿ ಬರ್ತಾ ಇದ್ದೀವಿ ಅಂದರೆ ಇಲ್ಲಿನಿಂದ ಕಾಲು ಕಿತ್ತು ಬೇರೆ ಜಾಗಕ್ಕೆ ಹೊರಟವ್ರೆ. ಜೆ ಅವ್ರನ್ನ ಕಳಿಸ್ರಿ, ಇಲ್ಲಿಕ ಜೆ ಅವ್ರು ಬಂದಿಲ್ಲ. ಏನು ನೋಟಿಸ್ ಕಳಿಸಿದ್ದೀರಾ ಅಂದರೆ ನೋಟಿಸ್ ಇವತ್ತು ಜಾರಿ ಮಾಡವ್ರೆ ನಾವಿಲ್ಲಿ ಬಂದ ಮೇಲೆ. ಸರ್, ಅದು ಬೇಕಂತ ಯಾರೂ ಮಾಡಿಲ್ಲ. ಏನೋ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ನಾನು ಹೊಸ್ದಾಗಿ ಬಂದಿರೋದು. ನನಗೆ ಅದು ಅದು ಏನು ಪಂಚಾಯತ್ ಅಂತ ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಮ ಲೈನ್ಮೇನು ಅದು ಅವರೇ ಸೆಲ್ಫಲ್ಲಿ ಮಾಡಿಸ್ಕೊಂಡಿರೋದು. ಅವ್ರ ಕಾಂಪೌಂಡಕ್ಕೆ ಅಡ್ಡ ಆಗುತ್ತೆ ಅಂತೇಳಿ ಅದನ್ನು ಶಿಫ್ಟಿಂಗ್ಗೆ ನನಗೆ ಎಸ್ಟಿಮೇಷನ್ ತಂದಿದ್ರು. ನಾನು ಅಲ್ಲಿಗೂ 6 ನಂಬರ್ ಕೊಡಿ ಫಸ್ಟು ಅಂತಂದೆ. ಇಲ್ಲ ಮೇಡಮ್, ಅಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಾನು ಕೊಡ್ತೀನಿ ಅಂತಂದರು. ಅದರಿಂದ ಆ ಥರ ಆಗಿರೋದು, ಬೇಕಂತ ಯಾರೂ ಮಾಡಿಲ್ಲ. ಈಗ ಅದನ್ನು ರಿವರ್ಸ್ ನಾವು ನಾಳೆಗೆಲ್ಲ ಡಿಸ್ಮ್ಯಾಂಡ್ಲಿಂಗು ಕೊಟ್ಟಿದ್ದೀವಿ ಎಸ್ಟಿಮೇಷನು, ನಾಳೆಗೆಲ್ಲ ಆಗುತ್ತೆ ಸರ್. ಇಲ್ಲ, ಇಲ್ಲೇ ಹೊಸ ಅಪಾಯಿಂಟ್ಮೆಂಟ್ ಬಂದಿರೋದು. 6 ನಂಬರ್ ಬರೋದಕ್ಕಿಂತ ಮುಂಚೆ ಶಿಫ್ಟಿಂಗ್ ಆಗ್ಬೋದಾ? ಆಗಬಾರ್ದು. ಮತ್ತೆ ಆಗಿರೋದು ಅದೇ ನಮಗೆ ಒಪ್ಕೊಂತೀರಾ? ಏನು ಸರ್, ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತಲ್ಲ ಸರ್. ಅದರ ನಂಬರು ನಮಗೆ ಅಲ್ಲಿ ನಾನು ನೋಡಿದೆ, ನನಗೆ ಅಲ್ಲಿ ಸಿಗಲಿಲ್ಲ 6 ನಂಬರು. ನಾನು ನೋಡಿದೆ ಅಲ್ಲೇ. ಇಲ್ಲ ಮೇಡಮ್, ಅವ್ರದ್ದೇ 4-5 ಇದಾವೆ, ನಾನು ಅದು ಯಾವುದು ನೋಡಿಬಿಟ್ಟು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದು ಸರ್. ಅವರು ಕೊಡೋದಕ್ಕೂ ಮುಂಚೆ ನೀವು ಹೇಗೆ ಮಾಡಿದ್ರಿ ಅಂತ ಕೇಳ್ತೀವಿ. ಇಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಕಂಪಲ್ಸರಿ ನೋಡ್ತಾರೆ. ಸೊ ಆ ಟೈಮಿಗೆ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದು ಅವರು. ನಿಮ್ಮ ಅಧಿಕಾರಿಯ ಒಂದು ಮಾತನ್ನು ನಂಬ್ತೀರಾ, ರೈತರ ಮಾತು ನಂಬಲ್ಲ ಅಂತನಾ? ನಾನು ರೈತರ ಮಾತ್ರ ನಮ್ಮಲ್ಲ ಅಂತ ಹೇಳ್ದಲ್ಲ, ನಮ್ದೇ ಮಿಸ್ಟೇಕ್ ಆಗಿದೆ. ಈಗ ಎಲ್ಲಿದ್ದಿದ್ದು ಅಲ್ಲೇ ನಾವು 4 ಶಿಫ್ಟ್ ಮಾಡಿ ಕೊಟ್ಟು